ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ನಾನೇ ದೊರೆ. ಒಮ್ಮೆ ರಾಮು ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಕಾನ್ಫರೆನ್ಸ್ ಅಟೆಂಡ್ ಮಾಡುವಾಗ ಫುಲ್ ಖುಷಿಯಿಂದ ಎಲ್ರೂ ಮಾತಾಡ್ಸ್ಕೊಂಡ್ ಬರ್ತಾರೆ. ಅಂದ್ರೆ ಬಂದಂತಹ ಕಾನ್ಫರೆನ್ಸ್ ಅಟೆಂಡ್ ಮಾಡಿದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಬಿಲಿಯನಿಯರ್ಸ್ ಆಗಿರ್ತಾರೆ. ಹೀಗೆ ಮಾತಾಡ್ತಾ ಎಲ್ರೂ ಖುಷಿಯಿಂದ ಮಾತಾಡ್ಸ್ಕೊಂಡ್ ಬರುವಾಗ ಒಂದು ವ್ಯಕ್ತಿಯನ್ನ ಮೀಟ್ ಆಗ್ತಾನೆ. ಅವ್ರ ಮೇಲೆ ತುಂಬಾ ಪ್ರಭಾವವನ್ನ ಬಿಡ್ತಾರೆ. ಹೀಗೆ ಮಾತಾಡುವಾಗ, ಸರ್ ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ ಅಂತ ಹೀಗೆ ಎಷ್ಟೊಂದು ಕ್ವೆಶನ್ನ ಕೇಳ್ತಾ ಇರ್ತಾರೆ. ಎಷ್ಟೊಂದು ಕ್ವೆಶನ್ ಎಲ್ಲ ಕೇಳಿ ಆನ್ಸರ್ಸ್ನೆಲ್ಲ ಪಡ್ಕೊಂಡ್ಮೇಲೆ, ಸರ್ ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಸರ್ ತುಂಬಾ ಉತ್ತಮವಾದ ವಾಕ್ಯವನ್ನ ಹೇಳ್ತಾರೆ. ಯಾವತ್ತು ಟೈಮ್ಗೆ ಬೆಲೆ ಕೊಡ್ಬೇಕು, ಹಾಗೂ ನಾನೇ ದೊರೆಯಾಗಿ ಅಂದ್ರೆ ನನ್ನ ಕೆಲಸ ನಾನು ಕಟ್ಟುನಿಟ್ಟಾಗಿ ಮಾಡಬೇಕು. ಯಾರನ್ನೋ ಮೆಚ್ಚಿಸೋದಕ್ಕೆ ಅಥವಾ ಯಾರೋ ಹೇಳಿದ್ರು ಅಂತ ನಾನು ಕುತ್ಕೊಂಡು ನನಗೋಸ್ಕರ ಕೆಲಸ ಮಾಡಬಾರ್ದು. ನನ್ನ ಇಷ್ಟದಿಂದ ನನ್ನ ಪ್ರೀತಿಯಿಂದ ಮಾಡುವ ಕೆಲಸದಲ್ಲಿ ಒಂದು ಪ್ರೀತಿ ಮತ್ತೆ ನಂಬಿಕೆಯಿಂದ ಇಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ಕೆಲಸ ತಗೊಳ್ಳುವಾಗ ಅದರಿಂದ ಹಿಂದೆ ಮುಂದೆ ಆಲೋಚನೆ ಮಾಡಬೇಕು. ಇದರಿಂದ ಏನು ಉಪಯೋಗ ಇದೆ ಅಂತ ತಿಳ್ಕೋಬೇಕು. ಆಗ ನಿನ್ಗೆ ಮಾಡೋದಕ್ಕೂ ಇಷ್ಟ ಆಗತ್ತೆ. ಆಮೇಲೆ ನೀನೇ ಬಾಸ್ ಆಗ್ತೀಯ. ಯಾರೋ ಮೆಚ್ಚಿಸೋದಕ್ಕೆ ಹೋಗಿ ಮಾಡುವಂತಹ ಕೆಲಸ ಅದು ಕೆಲಸ ಆಗೋದಿಲ್ಲ. ಅದೇನಾಗೋಗುತ್ತೆ, ಜೀತ ಆಗೋಗುತ್ತೆ. ಏನಕ್ಕೆಂದ್ರೆ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರ ಕಣ್ಣಿಗೆ ನಾವು ಮೆಚ್ಚಿಸ್ಬೇಕು, ಅವ್ರಿಗೋಸ್ಕರ ನಾವು ದುಡಿಬೇಕು ಅನ್ನೋ ಭಾವನೆ ಬಂದ್ಬಿಡತ್ತೆ. ಅದ್ರ ಬದಲು ನಾನು ನನಗೋಸ್ಕರ ದುಡಿತೀನಿ, ಈ ಕೆಲಸದಿಂದ ನನಗೆ ಒಳ್ಳೇದಾಗತ್ತೆ, ಈ ಕೆಲಸ ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಅಂತ ಮಾಡೋದ್ರಲ್ಲಿ ತುಂಬಾನೇ ಅರ್ಥ ಇದೆ ಅಂತ ಹೇಳ್ತಾರೆ. ಇದರಿಂದ ರಾಮುಗೆ ಅನ್ಸುತ್ತೆ, ಹೌದು ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು, ನನಗಾಗಿ ನಾನು ಕೆಲಸವನ್ನ ಮಾಡಬೇಕು, 4 ಜನರಿಗೆ ಇದರಿಂದ ಹೆಲ್ಪ್ ಆಗಬೇಕು ಅಂತ ಆಲೋಚನೆಯಲ್ಲಿ ಒಂದು ಒಳ್ಳೆ ದೊಡ್ಡ ಮಟ್ಟದ ಒಂದು ಕಂಪನಿಯನ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ನಂತರ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಈ ಮಾತನ್ನ ಹೇಳ್ತಾರೆ, ಇದು ನಿಮ್ಮ ಕಂಪನಿ ಅನ್ಕೊಂಡು ಕೆಲಸ ಮಾಡಿ. ಇಲ್ಲಿ ನಾನಂತೂ ನಿಮ್ಮ ಯಾವುದೇ ಕೆಲಸವನ್ನ ಮೇಲ್ವಿಚಾರಣೆ ಮಾಡಲ್ಲ. ನಾನು ಮ್ಯಾಕ್ಸಿಮಮ್ ಅಂದ್ರೆ ಈ ಕೆಲಸ ಮಾಡಿ ಅಂತ ಅಸೈನ್ ಮಾಡ್ಬೋದು ಅಷ್ಟೇ. ಅದು ನಿಮ್ಮಿಷ್ಟ, ನೀವು ಮಾಡಲೇಬೇಕು ಅನ್ನೋ ಪ್ರೆಷರು ನಾನು ಕೊಡೋದಿಲ್ಲ. ನೀವೇ ವ್ಯಕ್ತಿಗತವಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡಬೇಕು. ನಾನು ಇಲ್ಲಿಗೆ ಹೋಗ್ಬೇಕು, ಇದು ನನ್ನ ಗೋಲು ಅನ್ನೋದನ್ನ ನಾನು ಸೆಟ್ ಮಾಡಿದ್ದೀನಿ. ನೀವು ಈ ಗೋಲನ್ನ ಹೇಗೆ ತಲುಪಬಹುದು, ಇಲ್ಲಿಗೆ ಹೇಗೆ ರೀಚ್ ಮಾಡಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಗಿನಿಂದ ರಾಮು ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಶುರು ಆಗ್ತಾನೆ. ಅವನ ಕಂಪನಿ ತುಂಬಾ ಎತ್ತರಕ್ಕೆ ಬೆಳೆಯೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ, ನಾವು ನಮ್ಮ ಜೀವನದಲ್ಲಿ ಯಾರ ಮೇಲ್ವಿಚಾರಣೆ ಇಲ್ಲದೆ ನಮ್ಮ ಕೆಲಸಗಳನ್ನ ನಾವು ತೃಪ್ತಿಯಿಂದ ಖುಷಿಯಿಂದ ಮಾಡ್ತಾ ಹೋದ್ರೆ ನಾವು ಒಂದು ಒಳ್ಳೆ ಉತ್ತಮವಾದ ವ್ಯಕ್ತಿ ಆಗ್ಬೋದು. ದಿನಕ್ಕೆ ಬರೀ ಒಂದೇ 1% ನಾವು ಚೇಂಜ್ ಆದ್ರೂ ಕೂಡ ಓವರ್ ಆಲ್ ನಮ್ಮ ಪರ್ಸನಾಲಿಟಿ ಒಳ್ಳೆ ತರದಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.